ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲೇ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಶೆಟ್ಟಿ. ಇವತ್ತು ಮಕ್ಕಳಿಗೆ ಇಷ್ಟವಾಗುವಂತಹ ಬ್ರೆಡ್ ಬಟರ್ ಗಾರ್ಲಿಕ್ ಜೊತೆ ಬಂದಿದ್ದೀನಿ. ಸ್ವಲ್ಪ ಟ್ವಿಸ್ಟ್ ಇದೆ. ಮಕ್ಕಳಿಗೆ ಅದನ್ನು ನೋಡುವಾಗ ತಿನ್ನುವ ಅಂತ ಅನಿಸೋ ಒಂದು ಆಕಾರದಲ್ಲಿ ಅದನ್ನು ಮಾಡುವ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ? ಫ್ಲವರ್ ಬಟರ್ ಗಾರ್ಲಿಕ್ ಬ್ರೆಡ್ ಮಾಡಲಿಕ್ಕೆ ಇಲ್ಲಿ 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಅಮೂಲ್ ಸಾಲ್ಟೆಡ್ ಬಟರನ್ನು ತಗೊಳ್ತಾ ಇದ್ದೇನೆ ನಾನು. ಸಾಲ್ಟೆಡ್ ಬಟರ್ ಆದರೆ ಚೆನ್ನಾಗಿರ್ತದೆ. 10 ರಿಂದ 15 ಬೆಳ್ಳುಳ್ಳಿ ಎಸಳುಗಳನ್ನು ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು, 1 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬಹುದು, ಅಥವಾ ಕೊತ್ತಂಬರಿ ಸೊಪ್ಪು ಇಷ್ಟ ಆಗ್ತದೆ ಹೇಳುವವರು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ. ಸಮನಾಗಿ ಇದು ಹೊಂದಿಕೊಳ್ಳಿ. ಸರಿ ಆಯಿತು ಅನ್ನುವಾಗ ಬ್ರೆಡ್ ಸ್ಲೈಸ್ನ ಮೇಲೆ ನಿಧಾನವಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಳ್ಳುವ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಟರ್ ಗಾರ್ಲಿಕ್ ಬ್ರೆಡ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ಕಾರಣಕ್ಕೆ ಇದನ್ನು ಸೈಡಲ್ಲಿ ನೋಡಿ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡಿಕೊಳ್ಳುವ. ಫ್ರೆಶ್ ಸಾಫ್ಟ್ ಆಗಿರುವ ಬ್ರೆಡ್ ಆದರೆ ಚೆನ್ನಾಗಿ ಹೂವಿನ ಆಕೃತಿ ಬರ್ತದೆ. ಹೀಗೆ ನಿಧಾನವಾಗಿ ಕಟ್ ಮಾಡಿಕೊಂಡು ಸೆಟ್ ಮಾಡಿಕೊಳ್ಳುವ. ಸರಿಯಾಗಿ ನೋಡಿಕೊಳ್ಳಿ. ಈ ಥರ ಹೆಣಿತಾ ಹೋಗಬೇಕು. ಒಂದರ ಒಳಗೆ ಒಂದನ್ನು ಹೀಗೆ ಪ್ಲೇಸ್ ಮಾಡ್ತಾ ಹೋದರೆ ಹೂವಿನ ಆಕೃತಿ ಬರ್ತದೆ. ಇದನ್ನು ಓವೆನ್ ಒಳಗೆ ಇಟ್ಕೊಂಡು ಹೀಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಪ್ಯಾನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಯಾಕಂದರೆ ಎಲ್ಲರ ಮನೆಯಲ್ಲೂ ಓವನ್ ಇರೋದಿಲ್ಲ. ಬಿಸಿಯಾದ ಪ್ಯಾನಿಗೆ ಇದನ್ನು ಹಾಕ್ಕೊಂಡು ಎರಡೂ ಬದಿಯು ಸ್ವಲ್ಪ ಕಾಯುವವರೆಗೆ ಕಾಯಿಸ್ಕೊಂಡ್ರೆ ನಿಧಾನವಾಗಿ ಓಪನ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ನೋಡಿ, ಒಂದು ಆಲ್ರೆಡಿ ಇದು ಓಪನ್ ಆಗಿದೆ. ಓವನ್ನಲ್ಲಿ ಮಾಡಿದರೆ ಯಾವ ಟೆನ್ಷನ್ ಇರೋದಿಲ್ಲ. ನಿಧಾನವಾಗಿ ತಿರುವಿ ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ರುಚಿಯಾದ ಫ್ಲವರ್ ಬ್ರೆಡ್ ಬಟರ್ ಗಾರ್ಲಿಕ್ ಸವಿಯಲು ಸಿದ್ಧವಾಗಿದೆ. ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.